ಚಿರತೆ ಪ್ರತ್ಯಕ್ಷವಾಗಿದೆ. ರೈಲ್ವೆ ಫ್ಯಾಕ್ಟರಿ ಬಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರೋದು. ಚಿರತೆ ಕಾಣಿಸಿಕೊಂಡಿದ್ರಿಂದ ಸಹಜವಾಗಿ ಜನರಲ್ಲಿ ಅಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾರ್ಖಾನೆಯ ಒಳಗಡೆ ಪ್ರವೇಶ ನಿರ್ಬಂಧ ಇದೆ. ಆರ್ಪಿಎಫ್ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯ ಆಧರಿಸಿ ಚಿರತೆ ಚಲನವಲನದ ಬಗ್ಗೆ ಸಿಬ್ಬಂದಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಚಿರತೆ ಕಾಣಿಸ್ಕೊಂಡ ತಕ್ಷಣ ಸಹಜವಾಗಿ ಜನರಲ್ಲೂ ಒಂದು ಆತಂಕ ಇರುತ್ತೆ. ಬೆಂಗಳೂರಿನ ಯಲಹಂಕದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವುದು. ಅರಣ್ಯ ಇಲಾಖೆ ಸಿಬ್ಬಂದಿ ಸದ್ಯಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಅದರ ಚಲನವಲನ ಹೇಗಿದೆ, ಯಾವಾಗೆಲ್ಲ ಅದು ಎಲ್ಲೆಲ್ಲಿ ಪ್ರತ್ಯಕ್ಷ ಆಗಿದೆ, ಆ ಸುತ್ತಮುತ್ತ ಭಾಗದಲ್ಲಿ ಸುಮಾರು ಎಷ್ಟು ಟೈಮಿಂಗ್ ಅಲ್ಲಿ ಬಂದಿದೆ, ಎಲ್ಲದರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ರೈಲ್ವೆ ಫ್ಯಾಕ್ಟರಿ ಬಳಿಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಚಿರತೆ ಒಂದ್ಸತಿ ಒಂದು ಪ್ರದೇಶಕ್ಕೆ ಬಂದ್ರೆ ಪದೇ ಪದೇ ಅದು ಹುಡ್ಕೊಂಡು ಬರ್ತಾ ಇರುತ್ತೆ. ಎಸ್ಪೆಷಲಿ ಈ ಸಣ್ಣ ಪುಟ್ಟ ಪ್ರಾಣಿಗಳು, ನಾಯಿ ಇಂಥದ್ದೆಲ್ಲ ಹೊತ್ಕೊಂಡು ಹೋಗುತ್ತೆ, ದನ ಕರು. ಸೊ ಒಂದ್ಸತಿ ರುಚಿ ಹಿಡಿದ್ಬಿಟ್ರೆ ಮತ್ತದು ಪದೇ ಪದೇ ಬರ್ತಾನೆ ಇರುತ್ತೆ. ಹಾಗಾಗಿ ಸ್ಥಳೀಯರಲ್ಲಿ ಈಗ ಆತಂಕ ಮನೆ ಮಾಡಿರೋದು. ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದ್ದೀವಿ. ಇದು ಚಿರತೆಯ ಚಲನವಲನ, ಇದೆಲ್ಲ ಸಿಸಿಟಿವಿ ಫುಟೇಜ್ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಈಗ ಆ ಸುತ್ತಮುತ್ತ ಪ್ರದೇಶದಲ್ಲಿ ಯಾವಾಗೆಲ್ಲ ಕಾಣಿಸ್ಕೊಂಡಿದೆ, ಸುಮಾರು ಎಷ್ಟು ಟೈಮಿಂಗ್ ಅಲ್ಲಿ ಕಾಣಿಸ್ಕೊಂಡಿದೆ, ರಾತ್ರಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಅಥವಾ ಹಗಲಲ್ಲಿ ಅದ್ರ ಓಡಾಟ ಜಾಸ್ತಿ ಇರುತ್ತಾ, ಸಂಚಾರ, ಎಲ್ಲದ್ರ ಬಗ್ಗೆನೂ ಕೂಡ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದೇ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ. ರೈಲ್ವೆ ಫ್ಯಾಕ್ಟರಿ ಬಳಿಯಲ್ಲಿ ಕಾಣಿಸ್ಕೊಂಡಿರೋದು ಈ ಚಿರತೆ. ಜನರಲ್ ಒಂದ್ ಕಡೆ ಆತಂಕ ಇದೆ ಯಲಹಂಕ ಭಾಗದಲ್ಲಿ. ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಅರಣ್ಯ ಇಲಾಖೆ ಸಿಬ್ಬಂದಿನೂ ಅಲರ್ಟ್ ಆಗಿದ್ದಾರೆ. ಒಟ್ಟಲ್ಲಿ ಅದರ ಚಲನವಲನಗಳನ್ನ ಆಧರಿಸಿ ಆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿನೂ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಜನರಿಗೆ ಆತಂಕ ಏನು ಅಂತಂದ್ರೆ, ಈ ತರ ಒಂದ್ಸತಿ ಚಿರತೆ ಕಾಣಿಸ್ಕೊಂಡ್ರೆ ನೆಮ್ಮದಿ ಇರಲ್ಲ ಅವ್ರಿಗೆ ಸೆರೆ ಹಿಡಿಯೋ ತನಕ. ಹಾಗಾಗಿ ಆದಷ್ಟು ಬೇಗ ಅದನ್ನ ಸೆರೆ ಹಿಡಿರಿ ಅನ್ನೋ ಒಂದು ಆಗ್ರಹ, ಒತ್ತಾಯ ಕೂಡ ಜನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಈ ತರ ಚಿರತೆ ಪ್ರತ್ಯಕ್ಷವಾಗಿರೋದು. ಇದು ಒಂದ್ಸರಿ ಬರಕ್ ಶುರು ಮಾಡ್ಬಿಟ್ರೆ ಈ ತರ ಕಾಡು ಪ್ರಾಣಿಗಳು, ಎಸ್ಪೆಷಲಿ ಚಿರತೆ, ಸುತ್ತಮುತ್ತ ಎಲ್ಲ ಅದು ಓಡಾಟ ಮಾಡಿರುತ್ತೆ. ಮತ್ತೆ ಎಲ್ಲೆಲ್ಲಿ ಹೊಂಚಾಕಿ ಏನೇನು ಹಿಡಿಬಹುದು ಅಂತಾನು ಕೂಡ ಒಂದು ಪ್ಲಾನ್ ಅನ್ನ ಚಿರತೆ ಹಾಕೊಂಡು ಇಟ್ಕೊಂಡಿರುತ್ತೆ. ಎಸ್ಪೆಷಲಿ ದನ ಕರು ಇರ್ಬೋದು ಅಥವಾ ಸಾಕು ಪ್ರಾಣಿಗಳು, ಅದರಲ್ಲೂ ನಾಯಿಗಳು ರಾತ್ರಿ ಟೈಮ್ನಲ್ಲಿ ಹೊಂಚಾಕಿ ಬಂದದು ಹೊತ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಜನರಲ್ಲಿ ಈಗ ಆತಂಕ ಅಂತಂದ್ರೆ ಧೈರ್ಯವಾಗಿ ಅವ್ರಿಗೂ ಹೊರಗಡೆ ಬರೋದಕ್ಕೆ, ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಿದ್ದರಾಮಯ್ಯ ಬೆಂಬಲಕ್ಕೆ ಇಲ್ಲಿ ತನಕ ಯಾರು ನಿಂತಿರಲಿಲ್ಲ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇದೀಗ ಅವ್ರ ಬೆಂಬಲಕ್ಕೆ ದಿನೇಶ್ ಗುಂಡೂರಾವ್ ನಿಂತ್ಕೊಂಡಿದ್ದಾರೆ. ಈಗ ದುಪ್ಪಟ್ಟ ಅನೇಕರು ಅನೇಕ ರೀತಿಯಲ್ಲಿ ಹಾಕೊಳ್ತಾರೆ. ಇದನ್ನೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್. ಈ ದುಪ್ಪಟ್ಟ ಬಗ್ಗೆ, ಈ ಹಿಜಾಬ್ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳುವಂತ ಟೈಮ್ನಲ್ಲಿ ಸ್ವಾಮೀಜಿಗಳನ್ನು ಕೂಡ ಎಳೆದು ತಂದಿದ್ರು ಸಿದ್ದರಾಮಯ್ಯ ಅವರು. ಯಾವಾಗ ಅದು ಕಾಂಟ್ರವರ್ಸಿ ಆಯಿತು, ಅದಕ್ಕೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಟ್ವಿಟರ್ನಲ್ಲಿ ಮಾಡಿದ್ರು. ಮತ್ತೆ ನಿನ್ನೆ ಎಲ್ಲ ಮಾಧ್ಯಮದ ಮುಂದೆ ಮಾತನಾಡುವಾಗಲೂ ಕೂಡ ಅವರು ಹೇಳಿದ್ರು. ಯಾರು ಕೂಡ ಬೆಂಬಲವಾಗಿ ನಿಂತಿರಲಿಲ್ಲ. ಕಾಂಗ್ರೆಸ್ ಪಕ್ಷದವರೇ ಹೈಕಮಾಂಡ್ ಮಟ್ಟ ತನಕ ದೂರಿನ ರೂಪದಲ್ಲೂ ಕೂಡ ಹೋಗಿದೆ. ಈಗ ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದಾರೆ. ಸಿದ್ದರಾಮಯ್ಯ ಯಾರ ವಿರುದ್ಧನೂ ಮಾತಾಡಿಲ್ಲ. ಬಿಜೆಪಿ ಅವರಿಗೆ ಇಂತಹ ವಿಚಾರಗಳೇ ಬೇಕು. ಸಿದ್ದು ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರಲ್ಲ ಬಿಜೆಪಿ ಅವರು, ಬೇಕು ಅಂತಲೇ ಈ ರೀತಿ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಒಂದ್ ರೀತಿ ಇದು ಒಂಥರ ಪುಷ್ಟೀಕರಣ ಕೊಡ್ತಕ್ಕಂಥದ್ದಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡ್ತವ್ರೆ. ಇದರಿಂದ ಏನೋ ನಮ್ಗೆ ಲಾಭ ಸಿಕ್ಕತ್ತೆ ಅಂತ. ಲಾಭ ನಷ್ಟ ಆಮೇಲೆ. ಆದ್ರೆ ನಮ್ಮ ದೇಶ ರಚನೆ ಆಗಿರೋದು ಎಲ್ಲ ಜಾತಿ, ಎಲ್ಲ ಧರ್ಮದ ಎಲ್ರಿಗೂ ಒಂದೇ ಅಂತ ಆ ರೀತಿಯಾಗಿ ರಚನೆ ಆಗಿರೋದು. ಅದರಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಕೂತು ಬಗೆಹರಿಸ್ಕೋಬೇಕೆ ಹೊರತು ಅದನ್ನ ಪ್ರಚೋದನಕಾರಿಯಾಗಿ ಮಾತಾಡಿ ಅದನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಒಂದು ರೀತಿ ವೈಷಮ್ಯ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಅವಕಾಶ ಸರ್ಕಾರಗಳು ಕೊಡಬಾರ್ದು. ಸಮಸ್ಯೆ ಅದಕ್ಕೆ ಕರೆಸ್ಬೇಕು, ಮಾತಾಡಿಸ್ಬೇಕು, ಬಗೆಹರಿಸ್ಬೇಕು, ಒಂದು ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಇವ್ರು ಬೇಡ ಅವ್ರು ಬೇಡ ಅಂತ ಶುರು ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬಿಡ್ತೀವಿ ನಾವು? ನಾಳೆ ಇನ್ನೊಬ್ರು ಹೇಳ್ತೀವಿ ನಮ್ಮ ಬೀದಿಗೆ ಇವ್ರು ಬರಬಾರ್ದು. ಅಂದರೆ ಅಸ್ಪೃಶ್ಯತೆ ಇತ್ತಲ್ಲ ಮೊದಲು, ದಲಿತರು ದೇವಸ್ಥಾನಗಳು ಒಳಗೆ ಬರಬಾರ್ದು ಅಂತ, ಮತ್ತು ನಮ್ಮ ಬಾವಿಯಿಂದ ನೀರು ಕುಡಿಬಾರ್ದು. ಆಮೇಲೆ ಅದೆಲ್ಲ ತಪ್ಪಲ್ವಾ? ಅದು ವಿರುದ್ಧ ತಾನೇ ಇದೆಲ್ಲ ಸುಧಾರಣೆಗಳು ಆಗೋದಕ್ಕೆ ಹೋರಾಟ ಮಾಡಿರೋದು. ಸೊ ನಾವು ಯಾರನ್ನು ಕೂಡ ಈ ರೀತಿಯಾದಂಥ ಒಂದು
ಮಾಡ್ತಕ್ಕಂಥದ್ದಕ್ಕೆ ನಾವು ಹೋಗಬಾರ್ದು. ಈಗ ಕೆಲವು ದೇವಸ್ಥಾನಗಳಿಗೆ ಮಹಿಳೆಯರು ಬರಬಾರ್ದು ಅಂತ ಹೇಳ್ತಾರೆ, ಅದು ಒಂದು ಸಂಪ್ರದಾಯ ಇರ್ಬೋದು, ಅದು ಬೇರೆ ವಿಚಾರ. ಅದು ಇದು ಒಂದು ವ್ಯಾಪಾರ, ಒಂದು ವಾತಾವರಣ, ಒಂದು ಅದನ್ನು ತಿಳಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲಲ್ಲ, ಅದೇ ಇವತ್ತು. ಇನ್ನು ಸಿದ್ದರಾಮಯ್ಯ ಕಾವಿ ಹೇಳಿಕೆಗೆ ಸಹಜವಾಗಿ ಸ್ವಾಮೀಜಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮವಸ್ತ್ರ ಧಾರ್ಮಿಕ ಲಾಂಛನಕ್ಕೆ ಸಂಬಂಧವನ್ನ ಕಲ್ಪಿಸಬಾರದು ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯನ್ನ ಸ್ವಾಮೀಜಿ ಖಂಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹಿರಿಯ ರಾಜಕಾರಣಿಗಳಿದ್ದಾರೆ. ಶಾಲಾ ಮಕ್ಕಳ ಯೂನಿಫಾರ್ಮ್ಗೆ ಮಠಾಧೀಶರ ಧಾರ್ಮಿಕ ಲಾಂಛನೆಗೆ ಸಂಬಂಧ ಕಲ್ಪಿಸುವ ಪ್ರಯತ್ನವನ್ನ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮಾಡಬಾರದೆನ್ನುವಂಥದ್ದು. ಹಿನ್ನೆಲೆಯಾಗಲೇ ನಾವೆಲ್ಲ ಮಠಾಧೀಶರು ಇಡೀ ನಾಡಿನ ಜನತೆಗೆ ಒಂದು ಸ್ಪಷ್ಟ ನಿರ್ದೇಶವನ್ನ ಹೈಕೋರ್ಟ್ ಕೊಟ್ಟಿದೆ. ಹೈಕೋರ್ಟ್ ತೀರ್ಪಿಗೆ ನಾವೆಲ್ಲ ಸಹ ಗೌರವ ಕೊಡಬೇಕಾಗಿರುತ್ತೆ, ನಮ್ಮೆಲ್ಲರ ಕರ್ತವ್ಯ ಅಂತ. ಗೊಂದಲವನ್ನು ಹೇಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅಂತೇಳಿ ಈ ಮೂಲಕ ಸೂಚನೆ ಹೇಳಕ್ಕೆ ಕೇಳುವಂತ ಮಾತಂದ್ರೆ ಸಂವಿಧಾನ ಬಹಳ ದೊಡ್ಡದು, ಕಾನೂನು ಬಹಳ ದೊಡ್ಡದು. ನಮ್ಮ ಯಾವುದೇ ಧರ್ಮದ ಮಕ್ಕಳಾಗಿರ್ಬೋದು, ನಮ್ಮ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ನನ್ನ ಮನವನ್ನು ವಿಕಾಸಗೊಳಿಸಲಿಕ್ಕೆ, ನನ್ನ ಮನೆಯನ್ನು ಬೆಳಗಲಿಕ್ಕಿಲ್ಲಿ, ಅದು ಲೌಕಿಕವಾದಂಥ ಬದುಕಿಗೆ ಶಿಕ್ಷಣ ಬಹಳ ಮುಖ್ಯ ಅಂತ. ಯಾವುದೇ ಧರ್ಮ ಗ್ರಂಥಗಳು ನಮ್ಮ ಮನಸ್ಸಿಗೆ ಶಾಂತಿ ಕೊಡ್ತವೆ. ಲೌಕಿಕವಂತ ಬದುಕಿಗೆ ಬೇಕಾಗಿರೋ ಶಿಕ್ಷಣವನ್ನು ಕೊಡ್ಲಿಕ್ಕಂದ್ರೆ ನಾವು ಶಾಲೆಗೆ ಹೋಗಲೇಬೇಕು ಅಂತ. ಹಾಗಾಗಿ ಶಾಲೆಯ ನೀತಿ ನಿಯಮಗಳನ್ನ ಪಾಲಿಸಬೇಕು. ವಿನಾಕಾರಣ ಧರ್ಮ ಗ್ರಂಥದ ನೆಪ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನ ಯಾರ ಸಹ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನಾಳೆ ಅರ್ಹ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಅನಿವಾರ್ಯತೆಯನ್ನ ನೀವು ಫಸ್ಟ್ ಅರ್ಥ ಮಾಡಿಕೊಳ್ಳಿ ಅಂತ ಹಿಜಾಬ್ಗೆ ಪಟ್ಟು ಹಿಡಿದವರಿಗೆ ಸಚಿವ ಬಿಸಿ ನಾಗೇಶ್ ಕಿವಿ ಮಾತನ್ನ ಹೇಳಿದ್ದಾರೆ. ಈಗ ಮತ್ತೆ ಹೇಳ್ತೀನಿ, ತಮ್ಮ ಈಗೋ ಬಿಟ್ಟು ಬಿಡಿ, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ. ಹಾಗಾಗಿ ಪರೀಕ್ಷೆ ಅನಿವಾರ್ಯತೆಯನ್ನ ಅರ್ಥ ಮಾಡಿಕೊಂಡು ನೀವು ಪರೀಕ್ಷೆ ಬರೆಯೋದಕ್ಕೆ ಬನ್ನಿ ಅಂತ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನಾಳೆ SSLC ಪರೀಕ್ಷೆನ ಫೇಸ್ ಮಾಡಬೇಕು. ಆದರೆ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಹಿಜಾಬ್ಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಅವ್ರಿಗೆ ಕಿವಿ ಮಾತು ಹೇಳಿರೋದೇನು ಅಂದ್ರೆ, ನಿಮ್ ಈಗೋ ಬಿಟ್ಟು ಬಿಡಿ, ಎಲ್ಲರೂ ತಪ್ಪದೆ ಪರೀಕ್ಷೆಗೆ ಹಾಜರಾಗಿ ಅಂತ ಬಾಗಲಕೋಟೆಯಲ್ಲಿ ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡಿಸಿದ್ದಾರೆ, ನೋಡೋಣ. ನಾಳೆಯಿಂದ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಾಗಲಕೋಟೆಯಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಬಿಸಿ ನಾಗೇಶ್ ಅವರಿದ್ದಾರೆ. ಸರ್, ನಾಳೆಯಿಂದ ಪರೀಕ್ಷೆಗಳು ಆರಂಭವಾಗ್ತಾ ಇದ್ದಾವೆ, ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಸಾಕಷ್ಟು ಗೊಂದಲ ಕೂಡ ಇತ್ತು ಹಿಜಾಬ್ ಮತ್ತು ಕೇಸರಿ ಶಾಲೆಗೆ ಸಂಬಂಧಪಟ್ಟಂತೆ. ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಸರ್? ಎಲ್ಲ ಥರದ ಸಿದ್ಧತೆಗಳಾಗಿದೆ. 3444 ಸೆಂಟ್ರಲ್ಲಿ 8,74,000 ಮಕ್ಕಳು ಪರೀಕ್ಷೆಯನ್ನು ತಗೊಂತೀವಿ. ಎಲ್ಲ ಸೆಂಟರ್ಸ್ಗೂ ನಾವು ಒಬ್ಬೊಬ್ಬರನ್ನ ಇನ್ಚಾರ್ಜಸ್ ಹಾಕಿ ಎಲ್ಲ ಥರದ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ವಿಶ್ವಾಸ ಇದೆ ನಮ್ಮೆಲ್ಲ ಮಕ್ಕಳುಗಳು ನಾಳೆ ಸರ್ಕಾರ ಹೇಳಿದಂಥ ಕಳಿಸಿರುವಂಥ ನೋಟಿಫಿಕೇಷನ್ ಪ್ರಕಾರ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದರ ಪ್ರಕಾರ ಮಕ್ಕಳುಗಳು ಎಕ್ಸಾಮ್ ತಗೊಂತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. ಸರ್, ಸಮವಸ್ತ್ರದ ಬಗ್ಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡುವಂಥದ್ದು, ಅದ್ರ ವಿರೋಧವಾಗಿ ಮಾತಾಡುವಂಥದ್ದು ಕೆಲವೊಂದಿಷ್ಟು ಪ್ರಕರಣಗಳು ನಡೀತು. ಅದಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳು ಕುಮ್ಮ ಕೂಡ ಕೊಡ್ತಾ ಇದ್ದಾವೆ. ಇದ್ರ ಬಗ್ಗೆ ಯಾವ ರೀತಿ? ನಾವು ಅದನ್ನು ಬೇರೆ ಥರ ನೋಡ್ತಾ ಇದ್ದೀವಿ. ತುಂಬ ಜನ ಅದನ್ನು ಒಪ್ಪಿ ಸುಮಾರು PUಲಿ 84,000 ಆ ಧರ್ಮಕ್ಕೆ ಸೇರಿದಂಥ ಹೆಣ್ಮಕ್ಳಿದ್ದಾರೆ. ಆದರೆ ಅವರೆಲ್ಲರೂ ತುಂಬ ಶಿಸ್ತಿನಿಂದ ಶಾಲೆಗೆ ಬಂದಿದ್ದಾರೆ. ಶಾಲೆ ಆಗದಂಥ ನಿಯಮ, ಶಿಕ್ಷಣ ಇಲಾಖೆ ಆಗದಂಥ ನಿಯಮನ ಪಾಲಿಸಿದ್ದಾರೆ. ಕೆಲವೇ ಹೆಣ್ಮಕ್ಳುಗಳು ಅದನ್ನು ಪಾಲಿಸಿಲ್ಲ. ಅದರಿಂದ ತುಂಬ ಜನ ಅಂತ ಹೇಳುವಂಥ ತಪ್ಪು. ತುಂಬ ಜನ ಇದನ್ನು ಒಪ್ಪಿದ್ದಾರೆ, ಫಾಲೋ ಮಾಡಿದ್ದಾರೆ. ಎಲ್ಲ ಪ್ರಜೆಗಳ ತರವೇ ಅದು ಹೈಕೋರ್ಟನ್ನು ಆರ್ಡರ್ನಾಗಲಿ ಅಥವಾ ಲಾ ಆಫ್ ದ ಲ್ಯಾಂಡನ್ನು ಫಾಲೋ ಮಾಡಿದ್ದಾರೆ. ಶಿಕ್ಷಣಕ್ಕಿಂತ ಹಿಜಾಬ್ ಮುಖ್ಯ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನು ಕೊಡೋಕ್ಕೆ ಇಷ್ಟ? ಮತ್ತೆ ಹೇಳ್ತೀನಿ, ತಮ್ಮ ಈಗೋಗಳನ್ನ ಬಿಡಿ. ಯಾರಿಗೋ ನೀವು ಸ್ಕೇಪ್ ಕೋಟ್ ಆಗಬೇಡಿ. ನಾಳೆ ಎಕ್ಸಾಮ್ ಶುರುವಾಗ್ತಿರುವಂಥದ್ದಲ್ಲಿ ತಾಳಿ. SLCಯಲ್ಲಿ ಸುಮಾರು 17 ಲಕ್ಷ ಮಕ್ಕಳುಗಳು ಓದ್ತಿದ್ದಾರೆ. ಆ ಮಕ್ಕಳುಗಳಲ್ಲಿ ಒಂದು 100-150 ಜನ ಮಕ್ಕಳುಗಳು ಶಾಲೆಯನ್ನು ಬಹಿಷ್ಕರಿಸಿರ್ಬೋದು. ಅದರಿಂದ ಇದೇನು 17 ಲಕ್ಷಕ್ಕೆ ಅಂತ ಕಂಪೇರ್ ಮಾಡಿದ್ರೆ, ಆದರೆ ನಮ್ಮ ಉದ್ದೇಶ ಇದ್ದಿದ್ದೇನೆಂದರೆ
ಒಂದು ಹೆಣ್ಮಗು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ಬಾರಿ ಮನವಿ ಮಾಡಿದ್ವಿ. ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ವಿ. ಸ್ವತಃ CM ಮಾಡಿದ್ರು. ನೀವು ಸಹಿತ ಮಾಧ್ಯಮದವರು ಸಹಿತ ಅವ್ರಿಗೆ ಮನವಿ ಮಾಡಿದ್ವಿ. ಆದರೆ ನಿಮಗೆ ಗೊತ್ತಿದೆ, ಕುದುರೆ ಎಳ್ಕೊಂಡು ಹೋಗ್ಬೋದು ಹೊರತು ನೀರು ಕೊಡ್ಸೋಕ್ಕಾಗ. ಈ ಗೈರಾದಂಥವ್ರಿಗೆ ಮತ್ತೆ ಎಕ್ಸಾಮ್ ಆ ಥರ ಏನೋ ವ್ಯವಸ್ಥೆ ಇಲ್ಲ ಸರ್? ಖಂಡಿತ ಯಾವುದೇ ಥರವಾದಂಥ ಈ ಸಲ ಆಬ್ಸೆಂಟ್ ಆದಂಥವ್ರಿಗೆ ಅಂತಿಲ್ಲ. ಬಟ್ ಮರುಪರೀಕ್ಷೆ ಯಾವಾಗಲೂ ಡಿಪಾರ್ಟ್ಮೆಂಟ್ ಮಾಡೇ ಇದೆ. ಈ ಸಲ ರಿಸಲ್ಟ್ ಬಂದ ಒಂದೇ ತಿಂಗಳಲ್ಲಿ ಮರುಪರೀಕ್ಷೆ ನಡೆಯುತ್ತೆ. ಅದನ್ನು ಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿಕ್ಷಣ ಸಚಿವ BC ನಾಗೇಶ್ ಅವರ ಮಾತುಗಳು. ನಾಳೆ ಗೈರಾದಂಥವರಿಗೆ ಏನು ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೂರಕ ಪರೀಕ್ಷೆ ಇರುತ್ತೆ ಅದನ್ನು ಹೊರತುಪಡಿಸಿದರೆ ಮತ್ತೆ ಯಾವುದೇ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಯಾರು ಕೂಡ ಹಿಜಾಬ್ ಇಂತ ನಮಗೆ ಶಿಕ್ಷಣ ಬೇಡ, ಹಿಜಾಬ್ ಮುಖ್ಯ ಅನ್ನುವಂಥವ್ರಿಗೆ ಅದನ್ನ ತಲೆಯಿಂದ ತೆಗೆದು ಅವರು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬಿಬಿಎಂಪಿಯಿಂದ ವಾಹನ ಸವಾರಿಗೆ ಯುಗಾದಿ ಬಿಗ್ ಶಾಕ್ ಎದುರಾಗಿದೆ. ಕಾರಣ ಬೆಂಗಳೂರಿನ ಹೃದಯ ಭಾಗದ ರಸ್ತೆ 3 ತಿಂಗಳು ಬಂದ್ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ಬ್ರಿಡ್ಜ್, ಶೇಷಾದ್ರಿ ರಸ್ತೆ ಕಾಮಗಾರಿಗಾಗಿ ಬಿಬಿಎಂಪಿ ಕಡೆಯಿಂದ ಈ ಮಾರ್ಗ ಬಂದ್ ಆಗುತ್ತೆ. ಮೌರ್ಯ ಸರ್ಕಲ್ ಟು KR ಸರ್ಕಲ್ ವರೆಗೆ ವೈಟ್ ಟ್ಯಾಪಿಂಗ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದ್ ಆಗುತ್ತೆ. ವೈಟ್ ಟ್ಯಾಪಿಂಗ್ ಹಿನ್ನೆಲೆಯಲ್ಲಿ ಬಿಬಿಎಂಪಿಯಿಂದ ರಸ್ತೆ ಬಂದ್ ಆಗುತ್ತೆ. ಏಪ್ರಿಲ್ 4ನೇ ತಾರೀಕಿನಿಂದ ಶೇಷಾದ್ರಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶಗಳು ಇರೋದಿಲ್ಲ. ವೈಟ್ ಟ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಏಪ್ರಿಲ್ 4ನೇ ತಾರೀಕಿಂದ ಆ ಮಾರ್ಗವನ್ನ ಬಂದ್ ಮಾಡ್ತಾರೆ. ಸಂಚಾರಕ್ಕೆ ಬ್ರೇಕ್ ಬೀಳುತ್ತೆ. ಸಮಸ್ಯೆ ಏನಾಗಬಹುದು? ಪ್ರತಿದಿನ ಈ ರಸ್ತೆಯಲ್ಲಿ ಈಗಾಗಲೇ ಟ್ರಾಫಿಕ್ ಸಂಕಷ್ಟ ಇದೆ. ಶೇಷಾದ್ರಿ ರಸ್ತೆ ಬಂದಾದ್ರೆ ಅರ್ಧ ಬೆಂಗಳೂರಿಗೆ ಇದರ ಎಫೆಕ್ಟ್ ತಟ್ಟುತ್ತೆ. ಟ್ರಾಫಿಕ್ ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ಪಾಲಿಕೆ ಈ ಬಗ್ಗೆ ಮಾತುಕತೆ ಮಾಡಿದೆ. ಈಗ ವೈಟ್ ಟ್ಯಾಪಿಂಗ್ ಅಂತೂ ಮಾಡಲೇಬೇಕು, ಮಾಡ್ತಾರೆ. ಕಾಮಗಾರಿ ಶುರು ಆಗುತ್ತೆ ಏಪ್ರಿಲ್ 4ನೇ ತಾರೀಕಿಂದ. ಈಗ ಶೇಷಾದ್ರಿ ರಸ್ತೆಯೇ ಪರ್ಯಾಯವಾಗಿ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಬೇರೆ ಮಾರ್ಗದಿಂದ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಂಚಾರಿ ಪೊಲೀಸರ ಬಳಿಯಲ್ಲಿ ಪಾಲಿಕೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಆ ಬಗ್ಗೆ ಚರ್ಚೆ ಆಗಿದೆ. 70ರಿಂದ 80 ದಿನದಲ್ಲಿ ನಾವು ಕಾಮಗಾರಿ ಮುಗಿಸ್ಬಿಡ್ತೀವಿ ಅಂತ ಬಿಬಿಎಂಪಿ ಒಂದು ಮಾಹಿತಿ ಕೊಟ್ಟಿದೆ. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾರ್ಯ ನಡೆಯುತ್ತೆ. ನಂತರ ಇದರಿಂದ ಆನಂದರಾವ್ ಸರ್ಕಲ್ ಇಂದ KR ಸರ್ಕಲ್ ಬರುವಂತ ವಾಹನ ಸಂಚಾರನ ಪೂರ್ಣಗೊಂಡ ಭಾಗದಲ್ಲಿ ಡೈವರ್ಟ್ ಮಾಡಿ ಇನ್ನು ಅರ್ಧ 1/3 ಆಫ್ ದಿ ರಸ್ತೆನ ಮೌರ್ಯ ಸರ್ಕಲ್ ಇಂದ KR ಸರ್ಕಲ್ ತನಕ ಮಾಡ್ತೀವಿ. ಅದು ಪೂರ್ಣಗೊಂಡ ನಂತರ ಇನ್ನು ಉಳಿದ ಅರ್ಧ ರಸ್ತೆ ಭಾಗನ ಕೈಗೊಳ್ತೀವಿ. ನಾವು ಇದನ್ನ ಒಂದು 60ರಿಂದ 75 ವರ್ಕಿಂಗ್ ಡೇಸ್ ಅಂತಂದರೆ ಈ ರಜಾ ದಿನಗಳನ್ನ ಹೊರತುಪಡಿಸಿ, ಮತ್ತು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಇದಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಇದ್ದಾಗ ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗ್ಬೋದು. ಹಂಗಾಗಿ ನಾವು ಲೆಕ್ಕ ಹಾಕ್ಕೊಂಡಿರೋದು ಒಂದು 75 ವರ್ಕಿಂಗ್ ಡೇಸಲ್ಲಿ, ಅಂದರೆ ಕೆಲಸ ಮಾಡೋಕ್ಕಾಗುವಂಥ ದಿನಗಳಲ್ಲಿ ಈ ಕಾಮಗಾರಿನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅಂತ ಯೋಜನೆ ರೂಪಿಸಿದ್ದೀವಿ. ಇದ್ರದ್ದು ನಾನು ಸಚಿವ ಆಗೋದನ್ನ ತಪ್ಪಿಸಿದ್ದು ವಿಜಯೇಂದ್ರ ಹಾಗೇನೆ BSY ನಮ್ಮನ್ನ MLC ಮಾಡೋ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಬೆಳಗಾವಿಯ ಗೋಕಾಕ್ನಲ್ಲಿ H. ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಿಂದ ಆಯ್ಕೆಯಾಗಿ ಪರಿಷತ್ಗೆ ನಾನು ಬರಬೇಕಾಗಿತ್ತು, ಅದನ್ನು ತಪ್ಪಿಸಿ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿದ್ರು ಅಂತ ಮಾಜಿ ಸಿಎಂ ಪುತ್ರನ ವಿರುದ್ಧ H. ವಿಶ್ವನಾಥ್ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಚಿವನಾಗುವಂಥ ಸಂದರ್ಭಕ್ಕೆ ಅದೆಲ್ಲನೂ ಕೂಡ ಸಂಪೂರ್ಣ ಮಣ್ಣು ಮಾಡಿದಂಥವ್ರು ಯಡಿಯೂರಪ್ಪ, ಅವ್ರ ಮಗ ವಿಜಯೇಂದ್ರ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೇಗೆ ಈ ಸಮ್ಮಿಶ್ರ ಸರ್ಕಾರದ ಪತನ, BJP ಸರ್ಕಾರದ ಸ್ಥಾಪನಾ, ಆ ಸಂದರ್ಭದಲ್ಲಿ ನಾವೆಲ್ಲ ಎಷ್ಟೆಲ್ಲ ಆಯಿತು ಅಂತಕ್ಕಂಥದ್ದು. ಆ ನಂತರದಲ್ಲಿ ಮತ್ತೆ ನಮ್ಮನ್ನು MLC ಮಾಡುವಂಥ ವಿಚಾರದಲ್ಲಿ ನಮಗೆಲ್ಲ ಅನ್ಯಾಯ ಆಯಿತು. ಅಂದರೆ ಅಸೆಂಬ್ಲಿಯಿಂದ ಎಲೆಕ್ಟ್ ಆಗಿ ನಾನು ಕೌನ್ಸಿಲಿಗೆ ಬರಬೇಕಾಗಿತ್ತು, ಅದನ್ನು ತಪ್ಪಿಸಿ ನಾಮಿನೇಟ್ ಮಾಡಿದ್ರು. ಸೊ ನಾಮಿನೇಟ್ ಮೆಂಬರ್ಸ್ಗಳಿಗೆ ಮಂತ್ರಿ ಆಗುವಂಥ ಯೋಗ ಇಲ್ಲ. ಸುಪ್ರೀಂ ಕೋರ್ಟ್ ತುಗ್ಗತಿ ಇದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.